ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ನ ಅಜಾತ ಶತ್ರು, ಸ್ನೇಹಮಯಿ, ಕಲಿಯುಗ ಕರ್ಣ ಎಂಬ ಹೆಸರಿಗೆ ಅನ್ವರ್ಥದಂತಿದ್ದವರು ಅಂಬರೀಷ್. ಬಹುಶಃ ಇದೇ ಕಾರಣದಿಂದಲೇ ಅಂದಿನ ರಾಜ್ಕುಮಾರ್ ರವರಿಂದ ಹಿಡಿದು ಇಂದಿನ ರಾಕಿಂಗ್ ಸ್ಟಾರ್ ಯಶ್ ರವರವರೆಗೂ ಹೆಚ್ಚು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಅಂಬರೀಷ್ ಅವರದ್ದು. ಅಂಥದ್ದೇ ಒಂದು ಸಿನಿಮಾ ನಟ ಭಯಂಕರ ವಜ್ರಮುನಿ ನಿರ್ಮಾಣದ ರಣಭೇರಿ. ಈ ಸಿನಿಮಾದಲ್ಲಿ ಪ್ರಭಾಕರ್ ಅವರೊಂದಿಗೆ ನಟಿಸಿ ಆಕ್ಷನ್ ಪ್ರಿಯರಿಗೆ ಅದ್ಭುತ ಎಂಟರ್ಟೈನ್ಮೆಂಟ್ ನೀಡಿದ್ರು. ವಿಷ್ಣುವರ್ಧನ್ ರವರೊಂದಿಗೆ ದಿಗ್ಗಜರು, ಅಣ್ಣ ಅವರ ಜೊತೆ ಒಡ ಹುಟ್ಟಿದವರು, ರವಿಚಂದ್ರನ್ ರವರ ಜೊತೆ ರಾಮಣ್ಣ ಶ್ಯಾಮಣ್ಣ, ಶಿವಣ್ಣನೊಂದಿಗೆ ದೇವರ ಮಗ, ಪುನೀತ್ರೊಂದಿಗೆ ದೊಡ್ಡ ಮನೆ ಹುಡುಗ, ಯಶ್ ರವರೊಂದಿಗೆ ಡ್ರಾಮಾ, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಟೈಟ್ ಮಾಡು. ಏಯ್, ಆ 102 ಜೆಟ್ ತಗೊಂಡು ಫಿಟ್ ಮಾಡು. ಓ ಇನ್ಸ್ಪೆಕ್ಟರ್, ಜೀಪ್ ಏನಾದರೂ ತೊಂದರೆ ಕೊಡ್ತಾ ಇಲ್ಲ ದಾರಿ ತಪ್ಪೇನಾದ್ರೂ ಈ ಕಡೆ ಬಂದ್ರ? ತಪ್ಪು ದಾರಿಲಿ ಹೋಗ್ತೀರ, ನಿನ್ನ ಎಳ್ಕೊಂಡು ಹೋಗೋಣ ಅಂತ ಬಂದೆ. ಅನಾವಶ್ಯಕವಾಗಿ ನಾನು ತಪ್ಪು ಮಾಡೋನೇ ಇಲ್ಲ. ತಪ್ಪು ಮಾಡಿದವ್ರಿಗೆ, ಮಾಡ್ತಾ ಇರೋರಿಗೆ ನಿಮ್ಮ ಕೈಲಿ ಶಿಕ್ಷೆ ಕೊಡಕ್ಕಾಗ್ದಿದ್ದಾಗ ನಾನು ಶಿಕ್ಷೆ ಕೊಡ್ತೀನಿ. ಅದು ತಪ್ಪ? ಏಯ್, ಶಿಕ್ಷೆ ಕೊಡಕ್ ನೀನ್ ಯಾರು? ಪುಂಡರಿಗೆ ರಾಕ್ಷಸ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸದೆ ಈ ಶಂಕರನ ಧ್ಯೇಯ. ನೋಡು, ತಲೆ ಎಲ್ಲ ಮಾತಾಡಿ ನೀನೇ ಹೊಗಳ್ಕೋಬೇಡ. ಮರ್ಯಾದೆಯಿಂದ ನನ್ನ ಜೊತೆ ಬರ್ತೀಯೋ ಇಲ್ವೋ? ನಾನು ಯಾವ ಅಪರಾಧನೂ ಮಾಡಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ನಿನಗೆ ನೀನಾಗೆ ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ನಿನ್ನ ಕೈಗೆ ಬೇಡಿ ಹಾಕಿ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕಾಗತ್ತೆ. ಅದು ಈ ಜನ್ಮದಲ್ಲಿ ನಿಮ್ಮಿಂದ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಹಾಗೇನಾದ್ರೂ ಬಲಾತ್ಕಾರ ಮಾಡಿದ್ರೆ ಏಯ್, ನಿನ್ನಂತ ಗೂಂಡಾಗಳನ್ನ ಹೇಗ್ ಒದ್ದೆಳ್ಕೊಂಡು ಹೋಗೋದಂತ ನನಗೆ ಚೆನ್ನಾಗಿ ಗೊತ್ತಲ್ಲ ಇನ್ಸ್ಪೆಕ್ಟರ್. ನಿಮ್ ಮೈ ಮೇಲಿರೋ ಈ ಯೂನಿಫಾರ್ಮ್ ಮೇಲೆ ನನಗೆ ಗೌರವ ಇದೆ. ಅದು ಇಲ್ದೇ ಇದ್ದಿದ್ರೆ ಏನೋ ಮಾಡ್ತಿದ್ದೆ? ನನ್ನ ಮೈ ಮುಟ್ಟಿದ ಈ ಕೈನ ಉಳಿಸ್ತಾ ಇರಲಿಲ್ಲ. ಇನ್ಸ್ಪೆಕ್ಟರ್, ನಿನ್ನಲ್ಲಿ ಗಂಡದೇನೋದಿದ್ರೆ ಈ ಪೊಲೀಸ್ ಕವಚನ ಬಿಚ್ಚಬಾ.
ರಾಜಣ್ಣ, ನನ್ ಮಾತು ಕೇಳಿ. ಮೊದ್ಲ ಬಾಬುನ್ ಬೆನ್ನತ್ ಹಿಡೀರಿ, ಹೋಗಿ. ನೀ ಸುಮ್ಮನೆ ಮಲ್ಕೋತೀಯಲ್ವೋ ನಾಯರ್? ನೋಡ, ನಿನಗಿಂತ ನಮಗೆ ಆ ಚಿನ್ನದ ಭಂಡಾರ ಹೆಚ್ಚಲ್ಲ, ತಿಳಿತಾ? ರಾಜ ಸುಮ್ಮನಿರು. ರಾಜಣ್ಣ, ನನ್ಗೇನೂ ಆಗಿಲ್ಲ. ಒಪ್ಪತ್ನಲ್ಲಿ ಸರಿ ಹೋಗ್ತೀನಿ. ಆ ಬಾಬು ಅವನಪ್ಪ ಸೇರಿ ನಕ್ಷೆ ಗುರ್ತು ಹಿಡಿದು ಆ ಭಂಡಾರ ಲೂಟಿ ಮಾಡೋದ್ರಾಗ ನಾವು ಅವ್ರಿಗೆ ಹಿಡಿಲೇಬೇಕು. ನನ್ ಮಾತು ಕೇಳಿ, ಹೋಗಿ ಹೋಗಿ. ಮಿಸ್ಟರ್ ಬಿಜು ರಾಜು, ನಾಯರ್ ಹೇಳ್ತಿರೋದು ಸರಿ. ಪವಿತ್ರವಾದ ಗಂಡುಬೇರುಂಡ ಟ್ರೆಷರು ಆ ಅಯೋಗ್ಯರಿಗೆ ದಕ್ಕಬಾರದು. ಯಾರು ನೀವು? ಸಾರಿ, ಅಪ್ಪಣೆ ಇಲ್ಲದೆ ಮಧ್ಯ ಪ್ರವೇಶಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದು ಆಮೇಲೆ, ನೀವ್ಯಾರು ಮೊದಲು ಹೇಳಿ. ನಾಯಕನೇನ್? ಎಸ್. ಥ್ಯಾಂಕ್ ಯು. ನನ್ನ ಹೆಸರು ಪ್ರೊಫೆಸರ್ ಜಾಯ್, ಒಬ್ಬ ಭೂಗರ್ಭ ಶಾಸ್ತ್ರಜ್ಞ. ಅದಕ್ಕಿಂತ ಹೆಚ್ಚಾಗಿ ಆ ಟ್ರೆಷರ್ ಸಲುವಾಗಿ ಸುಮಾರು 20 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇರೋ ಒಬ್ಬ ಮನುಷ್ಯ. ಮಿಸ್ಟರ್ ಜಯ್, ನಮ್ಮ ವಿಷಯ ನಿಮ್ಗೆ ಯಾಕೆ ಗೊತ್ತು? ಅಕಸ್ಮಾತ್ ನನ್ನ 20 ವರ್ಷದ ಪ್ರಯತ್ನದ ಫಲ ನೀವಿಬ್ಬರು ಹೂಜಿ ಹಿಡಿದು ಆ ದಾಂಡಗರನ್ನ ತಪ್ಪಿಸಿ ಓಡ್ತಾ ಇದ್ದದ್ದನ್ನ ನೋಡದೆ ಹಿಂಬಾಲಿಸ್ದೆ. ಅಲ್ಲಿಂದ ಈ ಕ್ಷಣದವರೆಗೂ ಏನಾಯ್ತು ಅನ್ನೋದು ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು ಮೈ ಫ್ರೆಂಡ್ಸ್. ಅಂದ್ರೆ ಆ ನಕ್ಷೆ ನಮ್ಮನ್ ಕದಿಯೋಕ್ ಕಾದಿದ್ದವ್ರ ಪೈಕಿ ನೀವು ಒಬ್ರೇನೋ? ನೋ ಮೈ ಫ್ರೆಂಡ್ಸ್, ಇಲ್ಲಿ ನೋಡಿ. ಜೀವನದಲ್ಲಿ ಏನನ್ನು ಸಾಧಿಸಬೇಕಾದ್ರೂ ಛಲ ಮುಖ್ಯ, ಬಲ ಮುಖ್ಯ. ನನ್ನಲ್ಲಿ ಛಲ ಇದ್ರೂ ಬಲ ಇಲ್ಲ. ಬಲವಿಲ್ಲದ ಮನುಷ್ಯ ಹೋರಾಡದೆ ಯಾರಿಂದಲೂ ಏನನ್ನು ಕಿತ್ಕೊಳ್ಳೋದು ಸಾಧ್ಯವಿಲ್ಲ. ಅದು ನನ್ನ ಮಾರ್ಗವೂ ಅಲ್ಲ. ಹಾಗಾದ್ರೆ ನಿಮ್ ಮಾರ್ಗ ಏನು? ಅದರಿಂದ ನಮಗೇನ್ ಲಾಭ? ವೆರಿ ಗುಡ್. ನನಗೆ ಬೇಕಾದ್ದು ಇದೇ ಪ್ರಶ್ನೆ ಮೈ ಬಾಯ್. ನಿಮ್ಮಿಂದ ನಕ್ಷೆನ ಕದ್ಕೊಂಡು ಹೋದ ಆ ಬಾಬುಗೆ ಆ ನಿಧಿ ಎಲ್ಲಿದೆ ಅಂತ ಗೊತ್ತಾಗೋಯ್ತು. ಅಪ್ಪ ಮಗ ಎಲ್ಲ ಸಿದ್ಧತೆ ಮಾಡಿಕೊಂಡು ನಾಳೆ ಬೆಳಗ್ಗೆನೆ ಆ ದ್ವೀಪಕ್ಕೆ ಹಡಗಿನಲ್ಲಿ ಹೋಗ್ತಾರೆ. ನಡಿ ರಾಜಣ್ಣ, ಈಗಲೇ ಹೋಗೋಣ. ತಪ್ಪು. ಈಗ ಗುದ್ದಾಡಿ ನಕ್ಷೆ ಪಡೆಯೋದಕ್ಕಿಂತ ಅವ್ರನ್ನ ಹಿಂಬಾಲಿಸೋದ್ರಲ್ಲೇ ಲಾಭ. ಹೇಗೆ ಮಿಸ್ಟರ್ ಜೈ? ನಕ್ಷೆ ಗುರುತು ತಿಳಿದಿದ್ದಾರೆ, ಮುಂದೆ ಹೊರಟಿದ್ದಾರೆ. ಹೋಗ್ಲಿ, ಅವ್ರಿಗೆ ತಿಳಿದ ಹಾಗೆ ನಾವು ಹಿಂಬಾಲಿಸೋಣ. ಫ್ರೆಂಡ್ಸ್, ನನ್ನಲ್ಲಿ ಇಲ್ಲದೆ ಇರೋದು ನಿಮ್ಮಲ್ಲಿದೆ. ನಿಮಗೆ ಗೊತ್ತಿಲ್ಲದೆ ಇರೋದು ನನಗ್ ಗೊತ್ತಿದೆ. ನನ್ನ ಜೊತೆ ನೀವು ಬರೋದಾದ್ರೆ ಆ ನಿಧಿ ನಮ್ಮದೇ. ಬೇಡ ರಾಜಣ್ಣ, ಬೇಡ. ಬೇಡಿ ಮಿಸ್ಟರ್ ಜೈ. ದುರಾಸೆ ಫಲ ಕಹಿ ಅಂತ ಒಂದ್ಸಲ ರುಚಿ ಕಂಡು ಮತ್ತೆ ನಾಲ್ಗೆ ನೀಡೋದಕ್ಕೆ ನಾವು ಸಿದ್ಧರಾಗಿಲ್ಲ. ನೀವು ಹೋಗಿ, ನಮಗ್ ಬೇಡ ಐಶ್ವರ್ಯ. ರಾಜಣ್ಣ, ಅವ್ರನ್ನ ಮೊದಲಿನಿಂದ ಕಳ್ಸು, ಬೇಕಳ್ಸು ರಾಜಣ್ಣ. ಔಟ್. ಜೈ ಸರ್, ನಾನ್ ಬರ್ತೀನಿ. ನಾಯರ್, ಪ್ರಪಂಚದಲ್ಲಿ ಮನುಷ್ಯ
ಜೀವದಾಸೆ ಬಿಟ್ಟು ಏನೇನೋ ಸಾಧಿಸ್ತಾನೆ. ನಾವು ಬಲ ಇದ್ರು ಛಲ ಇಲ್ದೆ ತಗೊಂಡೋಗ್ಲಿ ಅಂತ ಕೈಗೆ ಭಯ ತಟ್ಕೊಂಡು ಕೂತ್ಕೋಬೇಕಾ? ನನ್ನೇನ್ ಸಾಧ್ಯವಿಲ್ಲ. ರಾಜಣ್ಣ, ಬಿಜಣ್ಣ, ನೀವು ನನಗೆ ತಮ್ಮ ಅಂತ ಒಪ್ಕೊಂಡಿದ್ದೀರ. ನಿಮ್ಗೆ ಬೇಡ, ನನ್ಗೆ ಬೇಕು. ನನ್ಗೆ ಬೇಕು ಆ ಚಿನ್ನ, ಆ ಭಂಡಾರ. ನಾನು ನಿಮ್ಗೆ ಬೇಕು ಅನ್ನೋದಾದ್ರೆ ನೀವು ನನ್ನ ಜೊತೆ ಬರಬೇಕು. ಆಗ್ಲಿ ನಾಯರ್, ಬರ್ತೀವಿ. ವೆಲ್, ಲಾಂಚ್ ಸಿದ್ಧವಾಗಿದೆ. ನಾಳೆ ಬೆಳಗ್ಗೆ. ಓಕೆ? ಓಕೆ. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.